ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಜೂನ್ 15ರಿಂದ 21 ವಾರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ದ್ವಾದಶ ರಾಶಿ ಫಲಗಳ ಬಗ್ಗೆ ವಾರ ಭವಿಷ್ಯ ತಿಳ್ಕೊಳ್ಳೋಕ್ಕೂ ಮುಂಚೆ ಗ್ರಹ ಯಾವ ಯಾವ ಪರಿಸರದಲ್ಲಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, ಚಂದ್ರ ನಮಗೆ ಕರ್ಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ವಿಶೇಷತೆ ಏನು ಅಂದ್ರೆ, ಕರ್ಕ ರಾಶಿಯಲ್ಲಿ 3 ಗ್ರಹಗಳ ಯುತಿ ಆಗ್ತಾ ಇದೆ, ಗುರು, ಶುಕ್ರ, ಚಂದ್ರ. ಹಾಗಾಗಿ ನಮಗೆ ಈ ವಾರದಲ್ಲಿ ಒಂದು ವಿಶೇಷತೆನ ಈ ವಾರದಲ್ಲಿ ನೋಡ್ಬೋದು. ಹಾಗೆ ನಮಗೆ ಮಿಥುನ ರಾಶಿಯಲ್ಲಿ ಬುಧ ಸ್ವಸ್ಥಾನ ಜೊತೆಗೆ ರವಿ ಜೊತೆ ಸೇರಿದೆ. ಹಾಗೆ ನಮಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಮೇಷ ರಾಶಿಯಲ್ಲಿ ಕುಜ ಸ್ವಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ, ಕುಂಭ ರಾಶಿಯಲ್ಲಿ ರಾಹು, ಹಾಗೆಯೇ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ. ಸೊ ಓವರ್ ಆಲ್ ನೋಡ್ರೆ ಪರಿಸರ ಈ ವಾರದಲ್ಲಿ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಗುರು ಶುಕ್ರರ ಯುತಿ ಆಗ್ತಿದೆ, ಚಂದ್ರನು ಜೊತೆಲಿದೆ. ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗ್ಬೋದು, ಟ್ರಾವೆಲಿಂಗ್ ಹೆಚ್ಚಾಗ್ಬೋದು. ಈ ವಾರದ ಓವರ್ ಆಲ್ ಅಂದ್ರೆ ಜನ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ, ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ, ಶಾಪಿಂಗ್ ಜಾಸ್ತಿ ಮಾಡುವಂತ ವಾರ ಆಗ್ಬೋದು. ಸೊ ಓವರ್ ಆಲ್ ಆಗಿ ಈ ತರ ಪರಿಸರದಲ್ಲಿ ಗೋಚಾರ ನಡೀತಾ ಇದೆ ಗ್ರಹಗಳದು. ಈಗ ವಾರ ಭವಿಷ್ಯ. ಅದಕ್ಕೂ ಮುಂಚೆ ನಮಗೆ ಈಗ ಮುಹೂರ್ತಗಳ ಭಾಗ ನೋಡೋಣ. ಯಾಕಂದ್ರೆ ಈಗ ನಮಗೆ ಮುಹೂರ್ತ ಭಾಗ ಸಿಗೋದ್ರಿಂದ ಒಂದು 3 ದಿನ ಒಳ್ಳೆ ದಿನ ಸಿಗ್ತಾ ಇದೆ. ಒಂದನೇದು 17ನೇ ತಾರೀಕು ತೃತೀಯ ಪುನರ್ವಸು ನಕ್ಷತ್ರ ಬುಧವಾರ, 19ನೇ ತಾರೀಕು ಪಂಚಮಿ ಆಶ್ಲೇಷ ನಕ್ಷತ್ರ ಶುಕ್ರವಾರ, ನಂತರ ಭಾನುವಾರ ಬರುತ್ತೆ. ನೋಡಿ, 21ನೇ ತಾರೀಕು ಸಪ್ತಮಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಭಾನುವಾರ ಬರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ ರಾಶಿ. ನೋಡಿ, ನಿಮ್ಮ ರಾಶಿ ಅಧಿಪತಿನೇ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ, ಉಚ್ಚ ಸ್ಥಿತಿಯಲ್ಲಿ. ಜೊತೆಗೆ ಸ್ವಸ್ಥಾನ ಚಂದ್ರನೂ ಅಲ್ಲ ಇದೆ, ಶುಕ್ರನ ಜೊತೆನೂ ಸೇರಿದೆ. ಶುಕ್ರ ನಿಮಗೆ 6ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ. ಅಷ್ಟಮದಲ್ಲಿ ಯಾವಾಗ ಸೇರ್ಕೊಳ್ಳುತ್ತೆ, ಶುಭ ಸುದ್ದಿ ಕೆಲಸದ ವಿಚಾರದಲ್ಲಿ ಸಿಗುತ್ತೆ. ಏನಾದರೂ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ ಕೆಲಸದಲ್ಲಿ. ಬಟ್ ಆದರೂ ಕೂಡ ಗುರು ಅಷ್ಟಮದಲ್ಲಿದ್ದಾಗ ಸಣ್ಣ ಪುಟ್ಟ ಕುಟುಂಬದಲ್ಲಿ ಚಿಂತೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಗುರುಗೆ ಪರಿಹಾರ ಬೇಕು. ಗುರು ಸಮಾನರಿಗೆ ಏನಾದರೂ ಒಂದು ಹಳದಿ ವಸ್ತ್ರ ಕೊಡಿ, ಇಲ್ಲ ಗುರುದೇ ಮಂತ್ರ ಹೇಳ್ಕೊಳ್ಳಿ. ಗುರುವೇ ಸರ್ವ ಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಗುರು ಪರಿಹಾರ ಆಗುತ್ತೆ. ಹಳದಿ ವಸ್ತ್ರ ಗುರು ಸಮಾನರಿಗೆ ಕೊಡಿ. ಕಡಲೆಯಿಂದ ಮಾಡಿದ ಉಸ್ಲಿ ಇರ್ಬೋದು, ಅದನ್ನು ನೀವು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಖಂಡಿತ ನಿಮಗೆ ಶುಭ ಫಲ ಹೆಚ್ಚಾಗುತ್ತೆ. ಇನ್ನು 3ನೇ ಮನೆ ರಾಹು ಇದೆ, ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಲಾಭ ಹೆಚ್ಚಾಗುತ್ತೆ. ಸ್ವಲ್ಪ ಟ್ರಾವೆಲಿಂಗ್ ಹೆಚ್ಚಾಗ್ಬೋದು, ಬಟ್ ಆದರೂ ಕೂಡ ನಿಮಗೆ ಪ್ರಯತ್ನಗಳಿಂದ ಲಾಭ ಹೆಚ್ಚಾಗುತ್ತೆ. ಜೊತೆಗೆ 4ನೇ ಮನೆ ಶನಿ, ಅರ್ಧಾಷ್ಟಮ ಶನಿಗೆ ಪರಿಹಾರ ಬೇಕು. ಮನೆಯಲ್ಲಿ ಚಿಂತೆ ಕಾಡುತ್ತೆ, ಕರ್ಮಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾರಿಂದ ಕೆಲಸಗಳು ಸ್ವಲ್ಪ ನಿಧಾನ ಅಂತ ಅನ್ಸ್ಬೋದು. ಹಾಗಾಗಿ ಶನಿಗೆ ಪರಿಹಾರ ಬೇಕು. ಶನಿಗೋಸ್ಕರ ಒಳ್ಳೆ ಇದು ಅಂದ್ರೆ ರಾಮರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ, ಅದರಿಂದ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ. ಸ್ವಲ್ಪ ಖರ್ಚು ಅಥವಾ ದುಃಖ ಕಾಣಿಸ್ಕೋಬಹುದು ಅಷ್ಟಮದಲ್ಲಿ ಗುರು ಚಂದ್ರ ಯುತಿ ಆಗಿರೋದ್ರಿಂದ. ಬಟ್ ಇದೇ ವಾರದಲ್ಲಿ ಶುಭ ಸುದ್ದಿನೂ ಸಿಗುತ್ತೆ. ಶುಕ್ರ ಯಾವಾಗ ಎಂಟರಲ್ಲಿರುತ್ತೋ ಶುಭ ಸುದ್ದಿನೂ ನಿರೀಕ್ಷಿಸಬಹುದು. ಓವರ್ ಆಲ್ ತಗೊಂಡ್ರೆ ಧನುರಾಶಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದು. ಮಕರ ರಾಶಿ. ನೋಡಿ, ಮಕರ ರಾಶಿ ಅವರಿಗೆ ಸಪ್ತಮದಲ್ಲೇ 3 ಗ್ರಹಗಳು ಇದೆ, ಅದು ಶುಭ ಗ್ರಹಗಳು. ಗುರು ಆಗ್ಬೋದು, ಶುಕ್ರ ಆಗ್ಬೋದು, ಚಂದ್ರ ಆಗ್ಬೋದು. ಮಕರ ರಾಶಿಗೆ ಈಗ ಒಂದು ಒಳ್ಳೆ ಅವಕಾಶ, ಪ್ರಮೋಷನ್ಗಾಗಲಿ ಅಥವಾ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗಲಿ ಅಥವಾ ಶುಭ ಕಾರ್ಯಗಳಿಗೆ, ವಧುವರ ಅನ್ವೇಷಣೆಗೆ ಎಲ್ಲ ರೀತಿಯೂ ಚೆನ್ನಾಗಿದೆ. ಯಾಕಂದ್ರೆ ಮಕರ, ಕುಂಭ, ಮೀನ, ಮೇಷ 4ನೇ ಮನೆಯಲ್ಲಿ ಕುಜ ಸ್ವಸ್ಥಾನದಲ್ಲಿದೆ. ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ. ಸೊ ಎಲ್ಲ ರೀತಿಯೂ ನಿಮಗೆ ಈಗ ಶುಭ ಸಮಯ. ಆದರೆ ನಮಗೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಏನಾದರೂ ಒಂದು ಕೊರತೆ ಕಾಣುತ್ತೆ, ಅದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅದಕ್ಕೆ ರಾಹುಗೆ ಪರಿಹಾರ, ಬೆರಳುಗಳಿಗೆ ಏಟ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಬರೋದು. ಯಾಕಂದ್ರೆ 7ನೇ ಮನೆ 7ನೇ ಮನೆಯಿಂದ 8ನೇ ಮನೆ ಅಂದ್ರೆ 2ನೇ ಮನೆ ಆಗುತ್ತೆ. ಅಂದ್ರೆ ಪತಿ ಪತ್ನಿಯ 2ನೇ ಮನೆ ಆಗಿರೋದ್ರಿಂದ ಅಲ್ಲಿ ಹಣಕಾಸಿನ ಕೊರತೆ ಬರ್ಬೋದು. ನೀವು ಅವ್ರಿಗೆ ದುಡ್ಡು ಕೊಡುವಂಥದ್ದು ಅಥವಾ ಅವ್ರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕೇತು ಕೂಡ ಪರಿಹಾರ ಮಾಡಬೇಕು. ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ಕೊಡೋದು, ದಿನನಿತ್ಯ ಒಂದು 2-3 ಪೇಜ್ ಹ್ಯಾಂಡ್ ರೈಟಿಂಗ್, ಕೈಯಲ್ಲಿ ನಿಮ್ಮ ಎಮೋಷನ್ಸ್ ಬರೆಯೋದು, ಅಥವಾ ಧ್ಯಾನ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದೆಲ್ಲ ಇಂಟ್ರೋವರ್ಟ್ ಅಂದ್ರೆ ಆತ್ಮಾವಲೋಕನೆ ಮಾಡ್ಕೊಳ್ಳೋ ಕೆಲಸಗಳೆಲ್ಲ ಕೇತುದು. ಯಾವ್ದಾನ 1-2 ನೀವು ದಿನನಿತ್ಯ ಮಾಡೋದ್ರಿಂದ ಕೇತುಗೆ ಪರಿಹಾರ ಆಗುತ್ತೆ. ಸ್ವಲ್ಪ ಕುಟುಂಬದಲ್ಲಿ ನಿರಾಸೆ ಅನ್ನೋದು ದೂರ ಆಗುತ್ತೆ. ಹಾಗಾಗಿ ಕೇತುಗೆ
ಪರಿಹಾರ ಮಾಡ್ಕೊಳ್ಳೋದ್ರಿಂದ ಲಾಭ ಹೆಚ್ಚಾಗುತ್ತೆ. ಈ ವಾರ ಮಕರ ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ 3 ಗ್ರಹಗಳು ಇದೆ. ಗುರು ಆಗ್ಬೋದು, ಶುಕ್ರ ಆಗ್ಬೋದು, ಚಂದ್ರ ಆಗ್ಬೋದು. ಕೆಲಸ ಕಾರ್ಯಗಳಲ್ಲಿ ಓಡಾಟ ಹೆಚ್ಚಾಗುತ್ತೆ. ತುಂಬ ದಿನಗಳಿಂದ ಕೆಲಸ ಇರಲ್ಲ ಅಥವಾ ತುಂಬ ದಿನದಿಂದ ಅವಕಾಶಗಳಲ್ಲಿ ಕೊರತೆ ಇರುತ್ತೆ. ಈ ವಾರದಲ್ಲಿ ಕೆಲಸ ಕಾರ್ಯಗಳಿಗೆ ಅವಕಾಶ ಹೆಚ್ಚು ಕಾಣುತ್ತೆ ನಿಮಗೆ. ಬಟ್ ಆದರೆ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರ್ಬೋದು. ಯಾಕಂದರೆ 6ನೇ ಮನೆಯಲ್ಲಿ ಶುಕ್ರ ಚಂದ್ರ ಗುರು ಯುತಿಯಾಗಿರೋದ್ರಿಂದ ಸ್ವಲ್ಪ ಡಯಾಬಿಟಿಸ್ ಕಡೆ ಗಮನ ಹರಿಸಿ. ಶುಗರ್ ಜಾಸ್ತಿ ಆಗದೆ ಇರೋನು ನೋಡ್ಕೊಳ್ಳಿ. ಹಂಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಆಗದೆ ಇರೋನು ನೋಡ್ಕೊಳ್ಳಿ. ಬಟ್ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅವಕಾಶ ಸಿಗುತ್ತೆ. ಇನ್ನು ಪಂಚಮದಲ್ಲಿ ಬುಧ ಮತ್ತು ಸೂರ್ಯ ಯುತಿಯಾಗಿದೆ. ನಿಮಗೆ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬಟ್ ಆದರೂ ಕೂಡ ನಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಮಾಡೋದ್ರಿಂದ ನಮಗೆ ಬುಧ ಪರಿಹಾರ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಥವಾ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದಾಗಲಿ, ಅಥವಾ ಒಂದು ಹಸಿರು ಬಟ್ಟೆಯನ್ನು ಯಾರಿಗಾನ ಗಿಫ್ಟ್ ಮಾಡೋದ್ರಿಂದ ಅಥವಾ ದಾನ ಮಾಡೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಅದೇ ಥರನೇ 3ನೇ ಮನೆಯಲ್ಲಿ ಕುಜ ಇರೋದು ಲಾಭದಾಯಕವಾಗಿದೆ. ಅಂದರೆ ಧೈರ್ಯ ಕೊರತೆ ಇರಲ್ಲ, ನಿಮ್ಮ ಎಫರ್ಟ್ಸ್ ಕೊರತೆ ಇರಲ್ಲ, ಅದು ನಿಮಗೆ ಲಾಭ ತಂದು ಕೊಡುತ್ತೆ. ಸೊ ಯಾರಿಗೆ 3ನೇ ಮನೆಯಲ್ಲಿ ಪಾಪಗ್ರಹ ಇರುತ್ತೋ ಅಂದರೆ ಕ್ರೂರ ಗ್ರಹ ಇರುತ್ತೋ ಅವ್ರ ಜೀವನದಲ್ಲಿ ಅವ್ರು ಸೋಲು ಒಪ್ಪಲ್ಲ, ಅವ್ರ ಎಫರ್ಟ್ ಚೆನ್ನಾಗಿ ಆಗ್ತಾರೆ. ಹಾಗಾಗಿ ಅವ್ರಿಗೆ ಕೊನೆ ತನಕನೂ ಅವರು ಸಕ್ಸಸ್ಫುಲ್ ಆಗಿರ್ತಾರೆ. ಯಾಕಂದರೆ ಎಲ್ಲೂ ಕೊರತೆ ಇರಲ್ಲ ಪ್ರಯತ್ನಗಳಲ್ಲಿ. ಹಾಗಾಗಿ ನಿಮ್ಗೆ ಇದು ಈ ವಾರದಲ್ಲೂ ಕೂಡ ನಿಮ್ಮ ಪ್ರಯತ್ನಗಳಲ್ಲಿ ಜಯ ಸಿಗುತ್ತೆ. ಬಟ್ ಆದರೆ 12 ಅಂತ್ಯ ಭಾಗ ಇರೋದ್ರಿಂದ ಶನಿಗೆ ಪರಿಹಾರ ಬೇಕು. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಎಳ್ಳೆಣ್ಣೆ ದೀಪ ಹಚ್ಚಿ ಸಾಲ ಬಾಧೆಯಿಂದ ವಿಮುಕ್ತರಾಗಿ ವೃದ್ಧರಿಗೆ ಸೇವೆ ಮಾಡಿ. ಇದೆಲ್ಲ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಆದರೆ 7ನೇ ಮನೆ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಕಾಣ್ಬೋದು, ಸ್ಕಿನ್ ಅಲರ್ಜೀಸ್ ಕಾಣಿಸ್ಕೋಬೋದು, ಅಥವಾ ಅವ್ರ ವ್ಯಾಪಾರಗಳಲ್ಲಿ ನಿಧಾನ ಕಾಣ್ಬೋದು. ಹಾಗಾಗಿ ನೀವು ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ. ಇಲ್ಲಾಂದರೆ ಕೇತಿಗೆ ಪರಿಹಾರ ಏನು? ಗಣೇಶನ ಆರಾಧನೆ, ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ, ಅಥವಾ ಗಣೇಶನ ದೇವಸ್ಥಾನದಲ್ಲಿ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸೋದಾಗಲಿ, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ಈಗ ಓವರ್ ಆಲ್ ಆಗಿ ತಗೊಂಡಾಗ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನ ಹರಿಸಬೇಕು, ಒಳ್ಳೆಯದಾಗಲಿ. ಮೀನರಾಶಿಗೆ ವಿಶೇಷತೆ ಏನು ಅಂದರೆ ಈ ವಾರದಲ್ಲಿ 3 ಗ್ರಹಗಳ ಯುತಿ ಆಗುತ್ತೆ. ಗುರು ಶುಕ್ರ ಚಂದ್ರ 5ನೇ ಮನೆಯಲ್ಲಿ ಯುತಿ ಆಗ್ತಾ ಇರೋದ್ರಿಂದ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಯುತಿ ಆಗ್ತಿರೋದ್ರಿಂದ ಇದೊಂದು ಒಳ್ಳೆ ಅವಕಾಶ ನಿಮಗೆ. ಅದೊಂದು ಗುರುಬಲ ಚೆನ್ನಾಗಿದೆ, ಶುಭ ಕಾರ್ಯಕ್ಕೆ ಅನುಕೂಲ, ಕೆಲಸದಲ್ಲೂ ಸ್ಟೆಬಿಲಿಟಿ ಮತ್ತೆ ವಾಪಸ್ ಬರುತ್ತೆ. ಯಾಕೆಂದರೆ ಗುರುವಿನ ದೃಷ್ಟಿ ಶನೈಶ್ಚರನ ಮೇಲೆ ಬಿದ್ದಿದೆ. ಸೊ ಈ ಶುಕ್ರನೂ ಜೊತೆಲಿರೋದ್ರಿಂದ ಭೂಮಿ, ವಾಹನ, ಪ್ರೀತಿ ಪ್ರೇಮ ಸಾಮರಸ್ಯ, ಮದುವೆಗೆ ಎಲ್ಲ ರೀತಿಗೂ ತುಂಬ ಶುಭದಾಯಕವಾಗಿದೆ. ಸೊ ಈ ಗೋಚಾರ ನೋಡಿ, 2ನೇ ಮನೆ ಕುಜ ಇದ್ದ ಕೂಡ ಸ್ವಸ್ಥಾನದಲ್ಲಿದೆ, ಭಾಗ್ಯಾಧಿಪತಿ ಆಗುತ್ತೆ ಮೀನರಾಶಿಗೆ. ಸೊ ಹಾಗಾಗಿ ಭೂಮಿ ವಾಹನಗಳಿಂದ ಲಾಭ ಬರುತ್ತೆ. ಬಟ್ ಮಾತಿನ ಮೇಲೆ ಎಚ್ಚರಿಕೆ, ಹೊರಟಾಗಿ ಮಾತಾಡೋದು ಬೇಡ. ಒಂದು ಸೋಂಬೇರಿತನ ಇದೆ. ಯಾಕಂದರೆ ಮೀನರಾಶಿಯಲ್ಲೇ ಶನೈಶ್ಚರ ಇರೋದ್ರಿಂದ ನಮಗೆ ನಿಧಾನ ಮಾಡಿದೆ, ಬೆಳಗ್ಗೆ ಏಳೋದು ನಿಧಾನ ಮಾಡಿದೆ. ಸೊ ಇದಕ್ಕೆ ಪರಿಹಾರ ಬೇಕು. ಮೀನರಾಶಿಗೆ ಶನೈಶ್ಚರನಿಗೆ ಪರಿಹಾರ ಏನಂದರೆ ಎಳ್ಳೆಣ್ಣೆ ದೀಪ ಹಚ್ಚಿ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ಜೊತೆಗೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಪರಿಹಾರ ತಾನಾಗೆ ಆಗುತ್ತೆ. ಬಟ್ ಆದರೂ ನಿಮ್ಮದು ಕಡೆಯಿಂದ ಎಫರ್ಟ್ ಅಂತ ಹೇಳಿ ರಾಮಾಷ್ಟೋತ್ತರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಮಾನಸಿಕ ಸ್ಟೆಬಿಲಿಟಿ ಸಿಗುತ್ತೆ. ಜೊತೆಗೆ 2ನೇ ಮನೆ ಪೂಜಾನೂ ಸಹಾಯಕ್ಕೆ ಬರುತ್ತೆ. ಇನ್ನು 4ರಲ್ಲಿ ಬುಧ ಸೂರ್ಯ ಯುತಿ. ಸೊ ನಿಮಗೆ ಮನೆಯಿಂದ ಸಪೋರ್ಟ್ ಸಿಗುತ್ತೆ. ಈಗ ಸೂರ್ಯ ಬುಧರ ಯುತಿ ಆಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲೂ ಅನುಕೂಲ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಮೀನರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ. ಶನಿ ಪರಿಹಾರ ಮಾಡಿಕೊಂಡ್ರೆ ಲಾಭ ಹೆಚ್ಚಿಗೆ ನೋಡುವುದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.